ಪರಿಶಿಷ್ಟ ಮತ್ತು ಹಿಂದುಳಿದ ವರ್ಗದವರಿಗೆ ಭೂಮಿ ನೀಡುವಂತೆ ಒತ್ತಾಯಿಸಿ ಬಗರ್ ಹುಕುಂ ರೈತ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿರುವ ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ರಾಜ್ಯಾಧ್ಯಕ್ಷರಾದ ತಿಮ್ಲಾಪುರ ಲೋಕೇಶ್ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ನ್ಯಾಯ ದೊರಕಿಸಿಕೊಡಬೇಕಾಗಿ ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದರು. ಇವತ್ತು ಇಲ್ಲಿ ನಮ್ಮ ಜನ ಎಸ್ಸಿ ಜನಾಂಗ ಮತ್ತು ದಲಿತ ಜನಾಂಗ, SC ST ಜನಾಂಗವು ಬೇರೆ ಜನಾಂಗವು ಕೂಡ ಇಲ್ಲಿದೆ. ಇಲ್ಲಿ ಜನರಿಗೆ ಭೂಮಿ ಇಲ್ಲ. ಭೂಮಿ ಇಲ್ಲದೇ ಕೂಡ ಅನೇಕ ವರ್ಷಗಳ ಕಾಲದಿಂದಲೂ ಕೂಡ ಜೀತದಾಳಾಗಿ ಬೇರೆ ಹತ್ರ ದುಡಿದು ತಿನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. 35-36 ವರ್ಷದ ಹಿಂದೆ ಈ ಭೂಮಿಯ ಹೋರಾಟವನ್ನು ಮಾಡಿ ಜೈಲಿಗೆ ಕೂಡ ಹೋಗಿದ್ದಾರೆ ಅಂತ ಹೇಳಿದ್ರು. ಜೈಲಲ್ಲಿ 18 ಜನ ಜೈಲಲ್ಲಿ ಇದ್ದು ಬಂದರು, 3 ಜನ ಜೈಲಲ್ಲಿ ಇದ್ದು ಬಂದರು ಅಂತೇಳಿ. ಆವಾಗ ಇವರಿಗೆ ಭೂಮಿಯನ್ನು ಕೊಡಲಿಲ್ಲ. ಇವತ್ತು ಕೂಡ ಈ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಇವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು ಇವರು ನಂಬಿಕೊಂಡು ಬಂದಂಥ ದೇವರು ಇದ್ದಾವೆ, ಈ ದೇವರನ್ನು ಆರಾಧನೆ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ಜಾತ್ರೆ ಮಾಡಿಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇಲ್ಲಿ ಇದ್ದಾರೆ. ಇವತ್ತು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತು ಜಿಲ್ಲಾ ಮಂತ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮಧು ಬಂಗಾರಪ್ಪನವರೇ, ದಯಮಾಡಿ ಇವತ್ತು ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಮಿತಿಯವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ತೀನಾ ಶ್ರೇಯಸ್ ಅವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ತಾವುಗಳು ನಮ್ಮ ಈ ಹೇಳಿಕೆಯನ್ನು ಗಮನಿಸಿ ಕೂಡಲೇ ನೀವು ಈ ಜಾಗಕ್ಕೆ ಬಂದು ಈ ಜನರನ್ನು ಭೇಟಿ ಮಾಡಿ ಅವರಿಗೆ ಏನು ಭೂಮಿಯನ್ನು ಕೊಡಬೇಕು ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ತಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ತಮ್ಮ ತಂದೆಯ ಬಂಗಾರಪ್ಪನವರ ನೇತೃತ್ವದಲ್ಲಿ ತಮ್ಮ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಸೊರಬದಿಂದ ನೀವು ಶಿವಮೊಗ್ಗಕ್ಕೆ ಭೂಮಿ ಕೊಡಿಸ್ತಕ್ಕಂಥ ಕಾಲ್ನಡಿಗೆ ಜಾಥವನ್ನು ಕೂಡ ನೀವು ಮಾಡಿದ್ದೀರಿ. ಅದರಿಂದ ನಿಮಗೆ ಇವತ್ತು ಶಾಸಕರಾಗಿದ್ದೀರಿ ಮತ್ತು ಮಂತ್ರಿಗಳಾಗಿದ್ದೀರಿ, ಇವತ್ತು ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದೀರಿ. ಹಾಗೆ ಇಲ್ಲಿನ ನಮ್ಮ ಸಂಸದರು ಕೂಡ ಇದ್ದಾರೆ. ರಾಘವೇಂದ್ರ ಅವರು ಕೂಡ 4-5 ಬಾರಿ ಸಂಸದರಾಗಿದ್ದೀರಿ. ನಿಮ್ಮ ತಂದೆನೂ ಕೂಡ ಇವತ್ತು ಶಾಸಕರಾಗಿ, ಮಂತ್ರಿಯಾಗಿ ಮತ್ತು ಮುಖ್ಯಮಂತ್ರಿ 4-5 ಸರಿ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಅವರು ಕೂಡ ಭೂಮಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಜನರಿಗೆ ನೀವು ಅಧಿಕಾರ ಇರುವಾಗ ಕೊಡಿಸಲಿಲ್ಲ. ಈಗ ತಮ್ಮ ಮಗನೂ ಕೂಡ MP ಇದ್ದಾರೆ ಮತ್ತು ಕೇಂದ್ರ ಸರ್ಕಾರ ಕೂಡ ನಿಮ್ಮ BJP ಸರ್ಕಾರ ಇದೆ ಮತ್ತು ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಇದೆ. ಇಲ್ಲಿ ಮಧು ಬಂಗಾರಪ್ಪನವರು ಇದ್ದಾರೆ ಮತ್ತು ಶಾರದಾಪುರ ನಾಯಕ್ ಅವರು ಕೂಡ ಇವತ್ತು ಶಾಸಕರಾಗಿದ್ದಾರೆ. ಅವರೆಲ್ಲರೂ ಕೂಡ ಸೇರಿ ಇವತ್ತು ಈ ಊರಿನ ಜನರಿಗೆ, ಸಾವಿರಾರು ಜನರಿಗೆ ಭೂಮಿ ಇಲ್ಲ, ಭೂಮಿ ಕೊಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಬೇಕು. ಇವತ್ತು ಇಲ್ಲಿ ಭದ್ರಾಪುರ ಗ್ರಾಮದ ಸರ್ವೆ ನಂಬರ್ 2 ಇವತ್ತು ಸಾವಿರಾರು ಎಕರೆ ಇದೆ. ಈ ಸಾವಿರಾರು ಎಕರೆ ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಭೂಮಿಯನ್ನು ಬಂದು ಹಂಚಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹೋರಾಟಕ್ಕೆ ಇಳಿಸಬೇಡಿ. ಹೋರಾಟಕ್ಕೆ ಇಳಿಸಿದರೆ ನಾವು ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಎಲ್ಲರೂ ಕೂಡ ಬಂದು ಹೋರಾಟಗಳನ್ನು ಮಾಡಬೇಕಾಗತ್ತೆ. ಈ ಸರ್ಕಾರ ನಮಗೆ ಒಂದು ಬದ್ಧತೆಯನ್ನು ಇದೆ ಮತ್ತು ನಮಗೆ ಒಂದು ಆಶ್ವಾಸನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ಜನರಿಗೆ ಭೂಮಿಯನ್ನು ಕೊಡ್ತೀವಿ, ಮೊದಲು ಅವ್ರಿಗೆ ಭೂಮಿ ಹಕ್ಕನ್ನು ಕೊಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಹೇಳಿದ ಹಾಗೆ ಎಲ್ಲರೂ ಕೂಡ ಭೂಮಿ ಹಕ್ಕು ಇರಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಕಾಂಗ್ರೆಸ್ ಪಾರ್ಟಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಈ ಸರಿ ಶಾಸನ ಸಭೆಯಲ್ಲಿ ಕೂಡ ನಾವು ನಮ್ಮ ಜನಾಂಗ ಇವತ್ತು ಓಟು ಕೊಟ್ಟು 135 ಸೀಟನ್ನು ಗೆಲ್ಲಿಸಕ್ಕೆ ಕಾರಣ ನಮ್ಮ SC ST ಅವರು ಅಂತಕ್ಕಂಥದ್ದನ್ನ ಮರಿಬಾರ್ದು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹೋರಾಟಕ್ಕೆ ಬಿಡದೆ ತಾವಿಲ್ಲಿ ಈ ಏರಿಯಾಕ್ಕೆ ಬಂದು ಇವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ.